ಆದ್ರೆ ನಮ್ಮಲ್ಲಿ ಹಾಗಿಲ್ಲ. ಭಗವಂತ ಅದೊಂದು ಶಕ್ತಿ, ಅದನ್ನ ನಾವು ಎಲ್ಲ ರೂಪದಲ್ಲೂ ಕಾಣ್ತೀವಿ. ಭಗವಂತನಿಗೆ ನಾವು ಯಾವತ್ತೂ ಕೂಡ ಒಂದು ಲಿಂಗ ಕೊಟ್ಟು ಅದಕ್ಕೆ ನಾವು ಭಗವಂತನನ್ನ ಕಟ್ಟಾಕಿಲ್ಲ. ಮತ್ತು ಇದು ಸತ್ಯವೂ ಕೂಡ, ಇದು ನಮ್ಮ ನಂಬಿಕೆ ಅಲ್ಲ, ಇದು ಸತ್ಯ. ಭಗವತ್ ಶಕ್ತಿ ಅನ್ನೋದು ಎಲ್ಲಾ ಕಡೆ ಇರುವಂತದ್ದು. ಅದನ್ನ ನಾವು ಯಾವುದೇ ಒಂದು ಲಿಂಗದಲ್ಲಿ ಕಟ್ಟಾಕಕ್ ಸಾಧ್ಯ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯವಾದಂತಹ ವಿಷಯ. ಆದ್ರೆ ವೇದಗಳು ಹೆಣ್ಣಿಗೆ ಯಾವ ಸ್ಥಾನವನ್ನ ಕೊಟ್ಟಿದೆ? ಒಂದು ಮಾತು ಬರುತ್ತೆ, ಸ್ತ್ರೀ ಬ್ರಹ್ಮ ಬಭೂವಿಧ ಅಂತ ಹೇಳಿ. ಆ ಮಂತ್ರದ ಹಿಂದಿನ ಸಾಲಗಳನ್ನ ನಾವು ನೋಡಿದಾಗ ಹೆಣ್ಣಿಗೆ ಒಂದು ವಿಷಯವನ್ನ ವೇದಗಳು ಹೇಳ್ತಾ ಬಂದಿದೆ. ಏನು ಅಂತಂದ್ರೆ, ನೀನು ಯಾವತ್ತೂ ಕೂಡ ಭೋಗದ ವಸ್ತು ಅಲ್ಲ. ನಿನ್ನ ದೇಹವನ್ನ ತೋರಿಸೋದಿಕ್ಕೆ ಇರುವಂತವಳು ನೀನಲ್ಲ. ಆದ್ರೆ ನಿನ್ನ ಕರ್ತವ್ಯ ಇದೆ. ಏನಪ್ಪಾ ಅಂತಂದ್ರೆ, ಬ್ರಹ್ಮ ಅಂತಂದ್ರೆ ಜ್ಞಾನ ಸ್ವರೂಪಿಣಿ ಅಂತ ಅರ್ಥ. ನೀನು ಜ್ಞಾನ ಸ್ವರೂಪಿಣಿಯಾಗಿದ್ದೀಯ. ನಿನ್ನಲ್ಲಿ ಇರುವಂತಹ ವಿವೇಚನಾ ಶಕ್ತಿ ಏನಿದೆ ಅದನ್ನ ಹೊರಗೆ ತಗೊಂಬ. ಅದರಿಂದ ನೀನು ನಿನ್ನ ಮನೆಯನ್ನು, ನಿನ್ನ ಮುಂದಿನ ಸಂತಾನವನ್ನು, ಇಡೀ ಸಮಾಜವನ್ನು ಚೆನ್ನಾಗಿ ಮಾಡುವಂತಹ ಕರ್ತವ್ಯ ನಿನ್ ಮೇಲಿದೆ ಅಂತ ಹೇಳಿ ಹೆಣ್ಣಿಗೆ ಕೊಟ್ಟಿದೆ. ಈ ಸ್ಥಾನ ಜಗತ್ತಿನಲ್ಲಿ ಯಾರು ಕೊಟ್ಟಿದ್ದಾರೆ? ನಮ್ಮ ಸನಾತನ ಧರ್ಮ ಹೆಣ್ಣಿಗೆ ಯಾವ ಕರ್ತವ್ಯ, ಯಾವ ಸ್ಥಾನ ಕೊಟ್ಟಿದೆಯೋ ಜಗತ್ತಿನಲ್ಲಿ ಇನ್ಯಾರೂ ಕೂಡ ಆ ಸ್ಥಾನವನ್ನ ಕೊಟ್ಟಿಲ್ಲ. ಇನ್ನೂ ಒಂದು ತುಂಬಾ ಸುಂದರವಾಗಿರುವಂತಹ ಮಾತು ಬರುತ್ತೆ. ಒಂದ್ ಹೆಣ್ಣಿಗೆ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಅವಳಿಗೆ ಏನು ಉಡುಗೊರೆ ಕೊಡ್ಬೇಕು ಅಂತ ಹೇಳಿ ಪ್ರಶ್ನೆ. ಅವಾಗ ಅಲ್ಲೊಂದು ಉಡುಗೊರೆ ಕೊಟ್ಟು ಕಳಿಸ್ತಾರಂತೆ ತಂದೆ ತಾಯಿ. ಏನು ಅಂತಂದ್ರೆ, ಚಿತ್ತಿರ ಉಪಬರ್ಹಣ ಚಿತ್ತಿರ ಅಭ್ಯಂಜನ ಅಂತ ಹೇಳಿ. ಅಭ್ಯಂಜನ ಅಂತ ಹೇಳಿದ್ರೆ ಕಣ್ಣು ಕಾಡಿಗೆ ಕಪ್ಪು. ಆಮೇಲಿಂದ ಉಪಬರ್ಹಣಂ ಅಂತ ಹೇಳಿದ್ರೆ ಒಂದು ಗಿಫ್ಟ್, ಕೊಡುಗೆ. ನಾವ್ ಇವಾಗ ಮದುವೆ ಆಗಿ ಹೋಗ್ಬೇಕಾದ್ರೆ ನಮ್ಮ ಹೆಣ್ಮಕ್ಳಿಗೆ ನಾವ್ ಏನ್ ಕೊಡ್ತೀವಿ? ಅವ್ರವ್ರ ಅಂತಸ್ತಿಗೆ ತಕ್ಕ ಹಾಗೆ ಏನೇನೇನೇನೋ ಕೊಟ್ಟು ಕಳಿಸ್ತೀವಿ. ಆದ್ರೆ ನಿಜವಾಗ್ಲೂ ಕೊಡ್ಬೇಕಾಗಿರುವಂತಹ ಗಿಫ್ಟ್ ಯಾವುದು, ಉಡುಗೊರೆ ಯಾವುದು ಅಂತ ಹೇಳಿದ್ರೆ ಚಿತ್ತಿಹಿ. ಚಿತ್ತಿಹಿ ಅಂದ್ರೆ ಜ್ಞಾನ. ಆ ಹೆಣ್ಮಗಳಿಗೆ ನಾನು ಯಾವ ರೀತಿ ಬದುಕಬೇಕು, ನಾನು ಹೇಗೆ ಎಲ್ಲರನ್ನೂ ಒಂದು ಮಾಡ್ಕೊಳ್ಬೇಕು, ನನ್ನ ಮುಂದಿನ ಜವಾಬ್ದಾರಿಗಳೇನು, ನನ್ನ ಸಂತಾನವನ್ನ ನಾನು ಹೇಗೆ ಸಾಕ್ಬೇಕು, ಈ ಜ್ಞಾನ ಮುಖ್ಯನಾ ಅಥವಾ ಬೇರೆಲ್ಲ ಗಿಫ್ಟ್ಗಳು ಮುಖ್ಯ? ಯಾವುದು ಮುಖ್ಯ? ಖರ್ಚು ಮಾಡ್ತೀವಿ, 20 ಲಕ್ಷ 25 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ತೀವಿ. 1 ತಿಂಗಳು ಆಗೋ ಹೊತ್ತಿಗೆ ಜಗಳ, ಯಾಕೆ? ಜ್ಞಾನ ಕೊಡ್ತೀವಲ್ಲ ನಾವು. ಯಾರು ಮದುವೆ ಆಗ್ತಿದಾರೋ ಅವ್ರಿಗೆ ದುಡ್ಡು ಖರ್ಚು ಮಾಡಿದ್ವಿ, ಒಂದಿನ ಎಲ್ಲ ಹಾಳು ಮಾಡಿ ಉಡಾಯಿಸಿದ್ವಿ. ಜ್ಞಾನ ಕೊಟ್ವಾ? ಯಾಕೆ ವಿವಾಹ ಅಂತ ಹೇಳ್ಕೊಟ್ವಾ? ಏನ್ ಮಾಡ್ಬೇಕು ನಿಮ್ ಕರ್ತವ್ಯ ಅಂತ ತಿಳಿಸಿದ್ವಾ? ಇದನ್ನ ನಾವು ತಿಳಿಸಿದ್ರೆ, ನಾವು ಮೊದಲು ಸರಿಯಾಗಿ ಹೆಣ್ಮಕ್ಳಿಗೆ ಶಿಕ್ಷಣವನ್ನ ಕೊಟ್ಟಿದ್ರೆ ಉಳಿದಿದ್ದೆಲ್ಲ ತಾನೇ ಸರಿಯಾಗ್ತಿತ್ತು. ಯಾಕೆ ಅಂತಂದ್ರೆ, ಪುರುಷನನ್ನ ಬೆಳೆಸೋಳು ಹೆಣ್ಣೆ, ಹೆಣ್ಣನ್ನ ಬೆಳೆಸೋಳು ಹೆಣ್ಣೆ. ಹಾಗಾಗಿ ಮೊದಲ ಜ್ಞಾನ ಯಾರಿಗಿರ್ಬೇಕಂದ್ರೆ ತಾಯಿಗಿರ್ಬೇಕು. ತಾಯಿಗಿತ್ತು ಅಂತ ಹೇಳಿದ್ರೆ ಅದು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಇಡೀ ಜಗತ್ತು, ಇಡೀ ಸಮಾಜ ತನ್ನಿಂದ ತಾನೇ ಬದಲಾಗ್ತಾ ಹೋಗುತ್ತೆ. ಈ ಒಂದು ಉನ್ನತ ಸ್ಥಾನ ಕೊಟ್ಟಿರುವಂತದ್ದು ನಮ್ಮ ಸನಾತನ ಧರ್ಮ. ಇಂತಹ ವೈಜ್ಞಾನಿಕವಾದಂತಹ ಒಂದು ಧರ್ಮವನ್ನ, ಧರ್ಮ ಬೇರೆ ಅಲ್ಲ, ವೈಜ್ಞಾನಿಕತೆ ಬೇರೆ ಅಲ್ಲ, ಇವತ್ತಿನ ರೂಢಿಗೋಸ್ಕರ ನಾನು ಹೇಳಿದ್ದು. ಇಂತಹ ಒಂದು ವೈಜ್ಞಾನಿಕವಾದಂತಹ ಧರ್ಮವನ್ನ ಪ್ರಸ್ತುತ ಹೌದು ಅಲ್ವೋ ಅಂತ ಕೇಳಕ್ಕೆ ಏನಿದೆ? ಈ ಧರ್ಮ ಪ್ರಸ್ತುತ ಅನ್ನೋದಕ್ಕೆ ಪ್ರಶ್ನೆನೇ ಇಲ್ಲ. ಈ ಧರ್ಮ ಏನಿದೆ ಅದು ಅಂದಿಗೂ ಪ್ರಸ್ತುತ, ಇಂದಿಗೂ ಪ್ರಸ್ತುತ, ಮುಂದೆಂದಿಗೂ ಪ್ರಸ್ತುತ. ಹಾಗೇನೆ ಯಾವುದೇ ಜಾತಿ, ಮತ, ಲಿಂಗ, ವಯಸ್ಸು ಯಾವುಗಳ ಭೇದವಿಲ್ಲದೆ ಎಲ್ಲರಿಗೂ ಪ್ರಸ್ತುತ, ಎಲ್ಲರಿಗೂ ಬೇಕೇ ಬೇಕು. ಇದು ಅನಿವಾರ್ಯ ಕೂಡ ಹೌದು. ನಾವೊಂದು ಸುಖ ಶಾಂತಿ ನೆಮ್ಮದಿಯಿಂದ ನಾವು ಜೀವನ ಮಾಡಬೇಕು ಅಂತ ಹೇಳಿದ್ರೆ, ಮನುಷ್ಯ ಸಮಾಜ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಜ್ಞಾನ ಅಷ್ಟೇ ಅನಿವಾರ್ಯ. ಅದು ನಮ್ಗೆ ಎಲ್ಲಿ ಸಿಗುತ್ತೆ? ಸನಾತನ ಧರ್ಮದಲ್ಲಿ ಮಾತ್ರ ಸಿಗುತ್ತೆ, ವೇದಗಳಲ್ಲಿ ಮಾತ್ರ ಸಿಗುತ್ತೆ. ಇದನ್ನ ನೀವು ಇಂತಹ ವಿಷಯಗಳನ್ನ ಎಷ್ಟು ಬೇಕಾದಷ್ಟಿದೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಆ ವೇದ ಸಾಗರದ ಜ್ಞಾನ ನಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅದು ಹೇಗೆ ಮಾರ್ಗದರ್ಶನ ಮಾಡುತ್ತೆ. ಒಂದು ವ್ಯಕ್ತಿ ಹುಟ್ಟಿದಾಗಿಂದ ಸಾಯೋ ತನಕ ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಷ್ಟು ಉತ್ಕೃಷ್ಟವಾದಂತಹ ಒಂದು ವಿಚಾರಗಳೇನಿದೆ ಅದನ್ನ ಮೊದಲು ನಾವು ಅರಿತುಕೊಳ್ಳೋಣ. ಯಾಕೆಂದ್ರೆ ನಮ್ಗೆ ಅದ್ರ ಬಗ್ಗೆ ಶ್ರದ್ಧೆ ಇದೆ. ಶ್ರದ್ಧೆ ಇಲ್ಲದವರಿಗೆ ಆಮೇಲೆ ಹೇಳೋಣ. ಮೊದಲು ಶ್ರದ್ಧೆ ಇರುವಂತ ನಾವೆಲ್ಲರೂ ಆ ಧರ್ಮವನ್ನ ಅರಿತುಕೊಳ್ಳೋಣ. ಅದು ಹೇಗೆ ಇವತ್ತಿಗೂ ಪ್ರಸ್ತುತ ಅನ್ನೋದನ್ನ ನಮ್ಮ ಮಕ್ಕಳು ಮರಿಗಳಿಗೆ ನಾವು ಅದನ್ನ ತಿಳಿಸ್ಕೊಡೋಣ. ಹಾಗೇನೆ ಮುಂದಕ್ಕೆ ಇದು ನಿರಂತರವಾಗಿ ಇರುವಂತೆ ನೋಡ್ಕೊಳ್ಳೋಣ. ಆ ಮೂಲಕ ನಮ್ಮಂತ ಈ ಸಮಾಜ ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಇತ್ತು ಅಂತ ಹೇಳಿದ್ರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿದಾಗ. ಈ ವಿಷಯವಾಗಿ ಇಷ್ಟೊತ್ತು ಏನು ನನಗೆ ಸಮಯ ಕೊಟ್ಟಿದ್ರು ಆ ಸಮಯದ ಒಂದು ಮಿತಿಯಲ್ಲಿ ನನ್ನ ಗುರು ಹಿರಿಯರಿಂದ ತಿಳಿದಂತಹ ವಿಷಯವನ್ನು ನಿಮ್ಮೆಲ್ಲರಿಗೂ ಕೂಡ ಇಟ್ಟಿದ್ದೀನಿ. ತಾಳ್ಮೆಯಿಂದ ಕೇಳಿದಂತಹ ಎಲ್ರಿಗೂ ಕೂಡ